ಸ್ಟ್ಯಾಂಡರ್ಡ್ ಇಟ್ಕೊಂಡು ಅಂಗನವಾಡಿ ಅಂತ ನೋಡೋರು. ಸ್ಕೂಲ್ಗೆ ಹೋಗ್ಬೇಕಲ್ಲ ಬಂಗಾರ ನೀನು. ಓಹೋ, ದೇವ್ರು ಬಂದ್ಬಿಡ್ತದೆ. ಸ್ಕೂಲ್ಗೆ ಹೋಗಿ ನಿಂಗೆ ಹೇಳ್ಕೊಡೋದು ದೇವ್ರು ಹೇಳ್ಕೊಡ್ತಾನೆ. ಎಕ್ಸಾಮ್ ಬರೆಯೋದು ಯಾರು? ದೇವ್ರು ಹೇಳ್ಕೊಡ್ತೀವಿ. ಎಕ್ಸಾಮ್ ಬರೀತಾನೆ ನಿಂಗೆ. ಚೆನ್ನಾಗಿ ಸ್ಕೂಲ್ಗೆ ಹೋಗ್ಬೇಕು. ಯಾವ ಸ್ಕೂಲು? ವೈರಲ್ ಆಗ್ಬಿಡುತ್ತಮ್ಮ. ಈಗ ವೈರಲ್ ಆಗಿದ್ದಕ್ಕಲ್ಲ ನಾನು ಧರ್ಮಸ್ಥಳದಲ್ಲಿ ಇದ್ದೆ, ನೀನ್ ನೋಡಿದಾಗ ಒಳ್ಳೇದಲ್ಲ ನಿನ್ಗಾಗಿದ್ದು. ಏನ್ ಅದ್ರನ್ನೆಲ್ಲ ಏನು ನೀನೇನು ಕೆಟ್ಟದೇನಲ್ಲ, ನನಗೆ ಬಡತನ ಇದೆ ಅಂತ ಹೇಳಿದ್ಯಾ ಬಿಟ್ರೆ ನೀನು ಮೋಸ ಮಾಡಿಲ್ಲ, ನೀನು ಯಾರಿಗೂ ಏನೋ ತೊಂದರೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಸಮಾಜ ನಿನ್ ಜೊತೆ ಇರಲ್ಲ. ಅದಕ್ಕೆ ನೀನು ಖುಷಿ ಪಡ್ಬೇಕು. ಒಂದು ಬೇಜಾರು ಮಾಡ್ಕೊಂಡ್ರೆ ಹಿಂಗೆ. ಒಕ್ರಳ್ಳಿಗೆ ಭೇಟಿ ಕೊಡೋದಕ್ಕೆ ನಾನು 2 ದಿವಸದಿಂದ ಒಂದು ಸ್ವಲ್ಪ ಮಂಗಳೂರು ಕಡೆ ಹೋಗಿದ್ದೆ. ಆವಾಗ ಒಂದಷ್ಟು ವಿಡಿಯೋ ನೋಡಿದೆ. ನಮ್ಮ ಕ್ಷೇತ್ರದ ಶಾಸಕರು ತಮ್ಮ ಏನು ಕಾರ್ಯಕ್ರಮ ಇದೆ, ಏನು ಶಾಸಕರು ಏನೋ ಒಂದು ಕಾರ್ಯಕ್ರಮ ಇದೆಯಲ್ಲ ಶಾಸಕರದು, ಯಾವುದದು ನಮ್ಮ ಊರಿಗೆ ನಮ್ಮ ಶಾಸಕರು ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಏನು ಪೆರೇಸಂದ್ರದಲ್ಲಿ ಹತ್ತಿರದಲ್ಲಿರುವಂತಹ ಒಕ್ಕರಳ್ಳಿ ಗ್ರಾಮಕ್ಕೆ ಬಂದಿದ್ದರು. ಆ ಗ್ರಾಮಕ್ಕೆ ಬಂದಾಗ ಒಂದು ಹೆಣ್ಮಗು ನಿಜಕ್ಕೂ ತನ್ನ ಕಷ್ಟವನ್ನು ಹೇಳ್ಕೊಂಡು ಮನೆ ಈ ಥರ ಆಗಿದೆ ಅಂಥೇಳಿ ನಿಜಕ್ಕೂ ನೋವಲ್ಲಿ ಆ ಹುಡುಗಿ ಅಳ್ತಾ ಇರೋದು, ಮತ್ತು ಅವ್ರ ಮಕ್ಕಳು ಆ ಮಳೆ ಬಂದಾಗ ಯಾವ ರೀತಿ ಭಯಭೀತರಾಗಿರ್ತಾರೆ ಅಂತ ಹೇಳಿದ್ದನ್ನು ನೋಡಿ ನಿಜಕ್ಕೂ ನನ್ನ ಹೃದಯ ಕಲಕಿದಾಗಾಯಿತು. 100%. ಅದು ಬೇರೆ ಪೆರೇಸಂದ್ರದ ಪಕ್ಕದಲ್ಲೇ ಇರೋ ಊರಾಗಿರೋದ್ರಿಂದ ನನ್ನ ಜವಾಬ್ದಾರಿ ಅನಿಸ್ತು. ಆ ಹೆಣ್ಮಗು ಆ ಕುಟುಂಬ ಜೊತೆ ನಿಂತ್ಕೊಬೇಕು, ಆ ಮಕ್ಕಳ ಜೊತೆ ನಿಂತ್ಕೊಬೇಕು ಅಂಥೇಳಿ ಬರಲೇಬೇಕು ಅಂಥೇಳಿ ಇವತ್ತು ಊರಿಂದ ಬಂದಿದ್ದ ತಕ್ಷಣ ಬಂದೆ. ಆ ಹೆಣ್ಮಗುನೂ ಮಾತಾಡಿದೆ. ಇವತ್ತು ಆ ಮನೆ ಏನಿದೆ ಅವ್ರದ್ದು ಬೇರೆ ಬೇರೆ ಏನು ಕಾರಣಗಳಿದೆ, ಬೇರೆ ಬೇರೆ ಅವ್ರದ್ದು ಸನ್ನಿವೇಶ ಬೇರೆ ಇದೆ. ಅವರು ಇನ್ನೇನೋ ಒಂದು ಪಾಯ ಎಲ್ಲ ಪಾಪ ಹಾಕ್ಕೊಂಡಿದ್ದಾರೆ. ಆ ಮನೆ ಕಟ್ಟಬೇಕು ಅಂದರೆ ಅವ್ರದ್ದೇನಂತಂದರೆ ಸರ್ಕಾರದ ವತಿಯಿಂದ ಒಂದಷ್ಟು ಅನುದಾನ ಸಿಕ್ಕರೆ ಮನೆ ಕಂಪ್ಲೀಟ್ ಮಾಡ್ಬೋದು ಅನ್ನೋದು. ಇಲ್ಲಾಂದರೆ ಅವ್ರ ಕೈಯಲ್ಲಿ ಸ್ವಂತವಾಗಿ ಮನೆ ಕಂಪ್ಲೀಟ್ ಮಾಡೋವಂಥ ಶಕ್ತಿ ಅವ್ರಿಗಿಲ್ಲ. ಏನಿವತ್ತು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಭಾಗ್ಯಗಳಿಂದ ಹೋಗಿ ಇವತ್ತು ಏನು ದಲಿತ ಜನಗಳಿಗಿರ್ಬೋದು, ಶೋಷಿತರಿಗಿರ್ಬೋದು, ವಿಧವೆಯರಿಗಿರ್ಬೋದು, ವೃದ್ಧರಿಗಿರ್ಬೋದು, ಏನೇನು ಒಂದು ಈ ರೀತಿಯ ಬೇರೆ ಬೇರೆ ಸೌಲಭ್ಯಗಳನ್ನು ಹಿಂದಿನ ಸರ್ಕಾರಗಳು ಏನು ಕೊಡ್ತಿದ್ವು ಆ ಎಲ್ಲ ಸೌಲಭ್ಯಗಳನ್ನು ಕೊಡೋಕ್ಕಾಗದಿರೋ ಅಂತಹ ಅಸಹಾಯಕ ಸ್ಥಿತಿಗೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಬಂದು ತಲುಪಿದೆ. ಆ ಒಂದು ಸರ್ಕಾರದ ಈ ಒಂದು ವಿಫಲತೆಯ ಒಂದು ಫಲಿತಾಂಶನೇ ಈ ರೀತಿಯ ಎಷ್ಟೋ ಕುಟುಂಬಗಳು ಇವತ್ತು ಮಳೆ ಬರ್ತಿದ್ರೂ ಸಹ ಎಲ್ಲ ರೀತಿ ಒದ್ದಾಡಿಕೊಂಡು ಜೀವನವನ್ನು ತ್ರಿಶಂಕು ಸ್ಥಿತಿಯಲ್ಲಿ ಕಳೆಯುವಂಥ ಪರಿಸ್ಥಿತಿ ಅವರಿಗೆಲ್ಲ ಎದುರಾಗಿದೆ. ಅದನ್ನು ನೋಡಿ ನಾನು ಇಮ್ಮಿಡಿಯೇಟಾಗಿ ಅವ್ರಿಗೇನಾದರೂ ಮಾಡಬೇಕು ಅಂತ ಬಂದ್ವಿ. ನನ್ನ ಸ್ನೇಹಿತರಾದ ಶಿವಣ್ಣನವ್ರಿಗೆ ಈ ಒಂದು ಕೆಲಸವನ್ನು ಒಪ್ಪಿಸಿದ್ದೀನಿ. ಈಗಾಗಲೇ ಅವ್ರಿಗೊಂದಷ್ಟು ಹಣವನ್ನು ಸಹ ಕೊಟ್ಟಿದ್ದೀವಿ. ಇರೋ ಮನೇನ ಒಂದಷ್ಟು ಅಚ್ಚುಕಟ್ಟಾಗಿ ಮಾಡೋಣ ಅಂತ, ಅಥವಾ ಹೊಸದಾಗೊಂದು ಚಿಕ್ಕದಾಗೊಂದು ಟೆಂಪ್ರರಿಯಾಗಿ ಒಂದು ಮನೆ ಮಾಡಿಕೊಡಿ, ಅವ್ರು ನೆಮ್ಮದಿಯಾಗಿರಲಿ, ಮತ್ತು ಅವರು ಮುಂದಕ್ಕೆ ಒಂದು ಚಿಕ್ಕದಾದ ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆಯಲ್ಲಿದ್ದಾರೆ. ಆವತ್ತು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ವಿ. ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರ ಜೊತೆ ನಿಂತ್ಕೊಳ್ಳೋಣ ಅಂತ ಬಂದ್ವಿ. ಅದೇ ರೀತಿ ಬಂದಾಗ ಒಕ್ಕರಳ್ಳಿ ಗ್ರಾಮದಲ್ಲಿ ತುಂಬ ಬಡತನ ಕಾಡ್ತಿದೆ. ತುಂಬ ನಿಜಕ್ಕೂ ದಲಿತ ಕುಟುಂಬಗಳೇ ಹೆಚ್ಚಾಗಿರುವಂತಹ ಈ ಒಂದು ಗ್ರಾಮದಲ್ಲಿ ನೋಡಿದಾಗ ಬಡತನ ತಾಂಡವಾಡ್ತಾ ಇದೆ. ಒಂದಷ್ಟು ಜನ ಹೆಣ್ಮಕ್ಳು ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರು. ಅವ್ರಿಗೂ ಸಹ ನಮ್ಮ ಕೈಲಾದಷ್ಟು ಅವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸಕ್ಕೆ ಇವತ್ತು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಅದೇ ರೀತಿ ಇಡೀ ಒಂದು ಏನು ಒಕ್ಕರಳ್ಳಿ ಗ್ರಾಮ ಚೆನ್ನಾಗಾಗಬೇಕು, ಇಲ್ಲಿನ ಎಲ್ಲ ಜನಗಳ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸಿ ಇವತ್ತು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಒಂದು ಸಣ್ಣ ಕಾರ್ಯವನ್ನು ಇವತ್ತು ನಾವು ಮಾಡಿದ್ವಿ.